ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ. 10 ದಿನಗಳ ಈ ಶೋಧ ಕಾರ್ಯದಲ್ಲಿ ಮುಂದುವರೆದಂತೆ ಅಲ್ಲಿ ಪಾಯವನ್ನು ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಉತ್ಖನನ ಸ್ಥಳದಲ್ಲಿ ಗುಂಡಿಯಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. A1 ಹಾಗೂ B1 ಅಂತ ಎರಡು ಕಡೆಯಲ್ಲಿ ಡಿವೈಡ್ ಮಾಡಿಕೊಂಡು ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬಿರುಕು ಕಾಣಿಸ್ಕೊಂಡಿದ್ದು 35 ಉತ್ಖನನ ಕಾರ್ಮಿಕರಲ್ಲಿ ಕೂಡ ಈಗ ಆತಂಕ ಮನೆ ಮಾಡಿದೆ. ಇದರ ಮುನ್ನೆಚ್ಚರಿಕೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಆಲೋಚಿಸ್ತಾ ಇದ್ದಾರೆ. ಕಾರಣ ಕೋಟೆ ವೀರಭದ್ರೇಶ್ವರ ದೇಗುಲ ಆವರಣದಲ್ಲಿ ಉತ್ಖನನ ನಡೀತಾ ಇರೋದು. ದೇವರ ಶಾಪಕ್ಕೆ ನಾವೇನಾದರೂ ಗುರಿ ಆಗ್ತೀವಾ, ಏನಾದರೂ ಅನಾಹುತ ಜರುಗಬಹುದಾದಂತಹ ಇಂಡಿಕೇಶನ್ ಇದು ಅನ್ನೋದು ಅಲ್ಲಿ ಉತ್ಖನನ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಕಾರ್ಮಿಕರಿಗೆ ಬಂದಿರತಕ್ಕಂತಹ ಆತಂಕ. ಸದ್ಯ ಅದನ್ನು ನಿವಾರಣೆ ಮಾಡುವಲ್ಲಿ ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು, ತಜ್ಞರ ತಂಡ ಅವರುಗಳ ಜೊತೆಗೆ ಸಾಥ್ ಕೊಡಬೇಕು. ಇಲ್ಲಿಯವರೆಗೂ ಉತ್ಖನನ ಕಾರ್ಯದಲ್ಲಿ ಒಂದೊಂದೇ ಪ್ರಾಚ್ಯ ವಸ್ತುಗಳು ಲಭ್ಯವಾಗ್ತಾ ಇತ್ತು. ಉತ್ಖನನ ಇನ್ನಷ್ಟು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ವಸ್ತುಗಳು ಲಭ್ಯವಾಗ್ತಾ ಇದ್ದದನ್ನು ಗಮನಿಸಬಹುದು. ಈಗ 10ನೇ ದಿನಕ್ಕೆ ಬಂದಂತಹ ಹೊತ್ತಿನಲ್ಲೇ ಅಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಈಗ ನಾವು ಮುಂದುವರಿಸಬೇಕಾ ಈ ಒಂದು ಉತ್ಖನನ ಕಾರ್ಯವನ್ನು ಅಥವಾ ಇಲ್ಲಿಗೆ ನಿಲ್ಲಿಸಬೇಕಾ ಅನ್ನುವಂತಹ ಯಕ್ಷ ಪ್ರಶ್ನೆ ಕಾರ್ಮಿಕರದ್ದು. ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 10ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿದೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವೀಗ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು 10ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಪ್ರತಿನಿತ್ಯ ಒಂದಲ್ಲ ಒಂದು ಅವಶೇಷಗಳು ಇಲ್ಲಿ ಪತ್ತೆ ಆಗ್ತಾನೆ ಇದೆ. ಅದೇ ರೀತಿ ಇವತ್ತು ಸಹ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಇವತ್ತು 10ನೇ ದಿನದ ಉತ್ಖನನ ಕಾರ್ಯದಲ್ಲಿ ಏನೆಲ್ಲ ಅವಶೇಷಗಳು ಪತ್ತೆ ಆಗ್ತವೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಈ ಒಂದು A1 ಗುಂಡಿಯಲ್ಲಿ ಸಾಕಷ್ಟು ಪ್ರಮಾಣದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಸಹ ದೊರೆತಿರುವಂಥದ್ದು. ಅದೇ ರೀತಿಯಾಗಿ ನಾವು ಇನ್ನೊಂದು ದೃಶ್ಯವನ್ನು ಕೂಡ ನಾವು ತೋರಿಸ್ತಿದ್ವಿ. ಈ ಒಂದು A1 ಗುಂಡಿಯಲ್ಲಿ ಈ ಒಂದು ಸ್ಥಳ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು. ಇಲ್ಲೇ ಅದರ ಪಕ್ಕದಲ್ಲೇ ಕಾರ್ಮಿಕರು ಸಹ ಕೆಲಸ ಮಾಡ್ತಾರೆ. ಅಂದರೆ ಅವ್ರಿಗೊಂದು ರೀತಿ ಆತಂಕ ಎದುರಾಗಿದೆ. ಯಾವ ಸಂದರ್ಭದಲ್ಲಿ ಈ ಒಂದು ಮಣ್ಣಿನ ಗೋಡೆ ಕುಸಿದು ಬಿಡುತ್ತೆ ಅನ್ನುವಂತಹ ಆತಂಕ ಸಹ ಈ ಒಂದು ಕಾರ್ಮಿಕರಲ್ಲಿರುವಂಥದ್ದು. ನೀವು ನೋಡ್ತಿರ್ಬೋದು, ಈ ಒಂದು ಏನು ಮಾರ್ಕ್ ಮಾಡಿದರೆ ಆ ಮಾರ್ಕ್ ಮಾಡಿದಂತಹ ಸ್ಥಳದಲ್ಲಿ ಸಂಪೂರ್ಣವಾಗಿ ಈಗ ಸುಮಾರು ಒಂದು 5-6 ಅಡಿಯಷ್ಟು ಸಂಪೂರ್ಣವಾಗಿ ಈಗ ಬಿರುಕು ಬಿಟ್ಟಿದೆ. ಇದೇ ಒಂದು ಸ್ಥಳದಲ್ಲಿ ಈಗ ಕಾರ್ಮಿಕರು ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಕಾರ್ಮಿಕರಿಗೂ ಕೂಡ ಒಂದು ರೀತಿ ಆತಂಕವೂ ಸಹ ಎದುರಾಗಿರುವಂಥದ್ದು. ಯಾಕೆ ಅಂದರೆ ಕೆಳಗಡೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಏನಾದರೂ ಮಣ್ಣು ಕುಸಿದು ಬಿದ್ದರೆ ಅವರಿಗೆ ಅಪಾಯದ ಆಗುವಂಥದ್ದು ಸಹ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಜೊತೆಗೆ ಇಲ್ಲಿ ಕಾರ್ಮಿಕರು ಭಾಳ ಜಾಗೃತಿಯಿಂದ ಸಹ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ನಾವು ಮತ್ತೊಂದು B1 ಗುಂಡಿಯಲ್ಲೂ ಸಹ ನಾವು ತೋರಿಸ್ತಿದ್ದೀವಿ. ಇಲ್ಲಿಯೂ ದೊಡ್ಡ ಪ್ರಮಾಣದ ಒಂದು ಬಂಡೆ ಕಾಣಿಸ್ಕೊಂಡಿದೆ. ಆ ಬಂಡೆ ಪಕ್ಕದಲ್ಲೂ ಸಹ ಒಂದು ರೀತಿ ಬಿರುಕು ಕಾಣಿಸ್ಕೊಂಡಿರುವಂಥದ್ದು. ಇದು ಸಹ ಕಾರ್ಮಿಕರಿಗೆ ಒಂದು ರೀತಿ ಭಯ ಮೂಡಿಸುವಂತಹ ರೀತಿಯಲ್ಲಿದೆ. ಯಾಕೆಂದರೆ ಅದು ಬೃಹದಾಕಾರದ ಬಂಡೆ ಆಗಿರೋದ್ರಿಂದ ಅದರ ಕೆಳಭಾಗದಲ್ಲೇ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಏನಾದರೂ ತೊಂದರೆ ಆಗುವಂತಹ ಸಾಕಷ್ಟು ಲಕ್ಷಣಗಳು ಸಹ ಇಲ್ಲಿದೆ. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಕಾಳಜಿ ಸಹ ವಹಿಸಬೇಕಾಗಿದೆ. ಯಾಕೆಂದರೆ ಇಲ್ಲಿ ಸುಮಾರು 35 ಜನ ಕಾರ್ಮಿಕರು ಈ ಒಂದು ಗುಂಡಿ ಒಳಗೆ ಆಳದಲ್ಲಿ ಇಳಿದು ಕೆಲಸ ಮಾಡ್ತಿರೋದ್ರಿಂದ ಆ ಎಲ್ಲ ಕಾರ್ಮಿಕರಿಗೂ ಒಂದು ರೀತಿ ಆತಂಕ ಕೂಡ ಎದುರಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಆತಂಕದ ಮಧ್ಯೆಯೂ ಸಹ ಕಾರ್ಮಿಕರು ಈ ಒಂದು ಉತ್ಖನನ ಕಾರ್ಯದಲ್ಲಿ ತೊಡಗಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರಿಗೆ ಯಾವ ರೀತಿಯಾದಂತಹ ಸುರಕ್ಷತೆಯನ್ನು ಕಲ್ಪಿಸಿಕೊಡ್ತಾರೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.